ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಚತುರ್ಭುಜದ ವಿಧಗಳಲ್ಲಿ ನಾವು ಸಮಾಂತರ ಚತುರ್ಭುಜ ಅಂದ್ರೇನು, ತ್ರಾಪಿಜ್ಯ ಅಂದ್ರೇನು, ಪತಂಗ ಅಂದ್ರೇನು ಅನ್ನೋದನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಈಗ ಇಂದು ಕೆಲವು ವಿಶೇಷ ಚತುರ್ಭುಜಗಳಂತಹ ವಜ್ರಾಕೃತಿ ಬಗ್ಗೆ ತಿಳ್ಕೊಳ್ಳೋಣ. ವಜ್ರಾಕೃತಿ. ಈ ವಜ್ರಾಕೃತಿಯು ಕೂಡ ಒಂದು ಪತಂಗದ ಗುಣಲಕ್ಷಣವನ್ನೇ ಕೂಡ ಹೊಂದಿದೆ. ಆದರೆ ಇಲ್ಲಿ ಎಲ್ಲ ಭಾವಗಳು ಸಮನಾಗಿರುವಂತಹ ಒಂದು ಸಮಾಂತರ ಚತುರ್ಭುಜ. ಈಗ ಸಮಾಂತರ ಚತುರ್ಭುಜ ಅಂತಂದ್ರೆ ಅಭಿಮುಖ ಭಾವಗಳು ಮಾತ್ರ ಸಮನಾಗಿರ್ತವೆ. ಆದರೆ ವಜ್ರಾಕೃತಿನಲ್ಲಿ ಎಲ್ಲ ಭಾವಗಳು ಸಮನಾಗಿರುವಂತಹ ಚತುರ್ಭುಜವಾಗಿದೆ. ಎಲ್ಲ ಭಾವಗಳು ಸಮನಾಗಿರುವ ಚತುರ್ಭುಜ ಆಗಿದೆ ಈ ವಜ್ರಾಕೃತಿ. ಪತಂಗದ ಗುಣಲಕ್ಷಣ ಏನಿದೆ ಅಂದ್ರೆ, ಯಾಕೆಂದ್ರೆ ಪತಂಗದಲ್ಲಿ ಪಾರ್ಶ್ವಭಾವಗಳು ಸಮನಾಗಿರ್ತವೆ. ಹೌದಾ? ಈಗ ನೋಡಿ, ಇಲ್ಲಿ ಪಾರ್ಶ್ವಭಾವಗಳು ಸಮ. ಹಾಗಾಗಿ ಪತಂಗದ ಗುಣಲಕ್ಷಣ ಹೊಂದಿದೆ. ಮತ್ತು ಇಲ್ಲಿ ಕರ್ಣಗಳು ಲಂಬಾರ್ಧಕಗಳಾಗಿರುತ್ತವೆ, ಲಂಬವಾಗಿ ವರ್ಧಿಸುತ್ತವೆ. ಕರ್ಣಗಳು ಲಂಬಾರ್ಧಕ. ಇಲ್ಲಿ ಉಂಟಾಗುವ ಎಲ್ಲ ಕೋನಗಳು ಲಂಬ ಕೋನ, ಲಂಬಾರ್ಧಕಗಳಾಗಿರುತ್ತೆ. ಇದು ಕೂಡ ಅಷ್ಟೇ, ಕರ್ಣಗಳು ಲಂಬಾರ್ಧಕವಾಗಿರುತ್ತದೆ. ಅದರಲ್ಲಿ ಪತಂಗ, ಇದು ಪತಂಗ, ಅದು ವಜ್ರಾಕೃತಿ. ಹಾಗಾದರೆ ವಜ್ರಾಕೃತಿ ಏನು ಮಕ್ಕಳ? ಎಲ್ಲ ಭಾವಗಳು ಸಮನಾಗಿರುವ ಒಂದು ಸಮಾಂತರ ಚತುರ್ಭುಜ. ಮತ್ತು ಇಲ್ಲಿ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತವೆ, ಲಂಬವಾಗಿ ವರ್ಧಿಸುತ್ತವೆ. ಇಲ್ಲಿ ಬೀಡಿಯನ್ನು ಸಮವಾಗಿ ಕತ್ತರಿಸುತ್ತದೆ. ಮತ್ತು ಎಸಿಯನ್ನು ಏನು ಓ ಬಿಂದುವಿನಲ್ಲಿ ಎಸಿ ಕರ್ಣವು ಓ ಬಿಂದುವಿನಲ್ಲಿ ಲಂಬವಾಗಿ ವರ್ಧಿಸುತ್ತದೆ. ಹಾಗಾಗಿ ಇದು ಇದರ ಗುಣಲಕ್ಷಣ ಆಗಿದೆ. ಮತ್ತು ಈಗ ನೆಕ್ಸ್ಟ್ ಮುಂದಿನ ಒಂದು ವಿಶೇಷ ಸಮಾಂತರ ಚತುರ್ಭುಜ ನೋಡೋಣ. ಆಯತವು ಏನು? ಅಭಿಮುಖ ಭಾವಗಳು ಸಮನಾಗಿರುವಂಥದ್ದು. ಅಭಿಮುಖ ಭಾವಗಳು ಸಮ. ಆಯತದಲ್ಲಿ ಏನು ಸಮನಾಗಿರ್ತವೆ? ಅಭಿಮುಖ ಭಾವಗಳು ಸಮ. ಮತ್ತು ಎಲ್ಲ ಕೋನಗಳು ಕೂಡ ಏನಾಗಿರ್ತವೆ? ಲಂಬ ಕೋನಗಳಾಗಿರುತ್ತವೆ. ಇದು ಅಭಿಮುಖ ಭಾವಗಳು ಸಮನಾಗಿರುವಂತಹ ಒಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದಲ್ಲೂ ಕೂಡ ಎಲ್ಲ ಅಭಿಮುಖ ಭಾವಗಳು ಸಮಾನೆ. ಆದರೆ ಸಮಾಂತರ ಚತುರ್ಭುಜದಲ್ಲಿ ಎಲ್ಲ ಒಳಕೋನಗಳು 90 ಡಿಗ್ರಿ ಆಗಿರಲ್ಲ. ಅಲ್ಲಿ ಅಭಿಮುಖ ಕೋನಗಳು ಸಮ. ಇಲ್ಲಿ ಎಲ್ಲ ಕೋನಗಳು ಲಂಬ ಕೋನವಾಗಿರುತ್ತದೆ. ಇವೆಲ್ಲವೂ ಕೂಡ ಸಮಾಂತರ ಚತುರ್ಭುಜ ಆಗಿರೋದ್ರಿಂದ ಎಲ್ಲ ಈ ಆಯತ, ವಜ್ರಾಕೃತಿ, ಸಮಾಂತರ ಚತುರ್ಭುಜ ಮತ್ತು ಪತಂಗ ಈ ಪ್ರತಿಯೊಂದೂ ಸಮಾಂತರ ಚತುರ್ಭುಜದ ವಿಧ ಇರೋದ್ರಿಂದ ಎಲ್ಲ ಅಭಿಮುಖ ಭಾವಗಳು ಸಮಾಂತರವಾಗಿರ್ತವೆ. ಅಂದರೆ ತ್ರಾಪಿಜ್ಯದಲ್ಲಿ ಒಂದು ಜೊತೆ ಮಾತ್ರ ಅಭಿಮುಖ ಭಾವ ಸಮಾಂತರ ಇರುತ್ತೆ, ಒಂದು ಜೊತೆ ಭಾವ ಮಾತ್ರ ಸಮಾಂತರವಾಗಿರುತ್ತೆ. ಇಲ್ಲಿ ಎಲ್ಲ ಅಭಿಮುಖ ಭಾವಗಳು ಸಮಾಂತರ, ಎಲ್ಲ ಅಭಿಮುಖ ಭಾವಗಳು ಸಮ. ನೋಡಿ, ಎ ಬಿ ಸಿ ಇದ್ದದ್ದು ಒಂದು ಆಯತ ಅಂತ ತಗೊಂಡ್ರೆ ಇಲ್ಲಿ ಅಭಿಮುಖ ಭಾವ ಎ ಬಿಗೆ ಅಭಿಮುಖವಾಗಿರುವಂತಹ ಡಿ ಸಿ ಭಾವ ಸಮ, ಎ ಡಿಗೆ ಅಭಿಮುಖವಾಗಿರುವಂತಹ ಬಿ ಸಿ ಭಾವ ಸಮನಾಗಿದೆ. ಅಭಿಮುಖ ಭಾವಗಳು ಸಮ. ಮತ್ತು ಎಲ್ಲ ಕೋನಗಳು, ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ, ಎಲ್ಲ ಕೋನಗಳು 90 ಡಿಗ್ರಿಗೆ ಸಮನಾಗಿರುತ್ತದೆ. 2ನೇ ಅಂಶ. 3ನೇ ಅಂಶ, ಕರ್ಣಗಳು ಸಮನಾಗಿರುತ್ತವೆ. ಕರ್ಣಗಳು ಸಮ. ಕರ್ಣಗಳು ಯಾವ ನೋಡಿ? ಅಭಿಮುಖ ಶೃಂಗವಾಗಿ ಎಳೆದ ರೇಖೆ. ಬಿ ಡಿ ಕರ್ಣ ಇಸ್ ಈಕ್ವಲ್ ಟು ಎ ಸಿ ಕರ್ಣ, ಎ ಸಿ ಇಸ್ ಈಕ್ವಲ್ ಟು ಬಿ ಡಿ. ಕರ್ಣಗಳು ಸಮನಾಗಿರುತ್ತವೆ. ಮತ್ತು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಲಂಬವಾಗಿ ಅರ್ಧಿಸುವುದಿಲ್ಲ, ಬರೀ ಅರ್ಧಿಸುತ್ತವೆ. ಅಂದರೆ ಈ ಓ ಬಿಂದುವಿನಲ್ಲಿ ಛೇದಿಸಿದೆ ಅಂದರೆ ಎ ಸಿ ಕರ್ಣ ಮತ್ತು ಬಿ ಡಿ ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸಿದೆ ಅಂದರೆ ಎ ಒ ಇಸ್ ಈಕ್ವಲ್ ಟು ಓ ಸಿ ಆಗಿರುತ್ತೆ, ಓ ಡಿ ಇಸ್ ಈಕ್ವಲ್ ಟು ಓ ಬಿ ಆಗಿರುತ್ತದೆ. ಹಾಗಾದರೆ ಛೇದಿಸುತ್ತದೆ ಅಂದರೆ ಏನರ್ಥ? ಎ ಒ ಇಸ್ ಈಕ್ವಲ್ ಟು ಓ ಸಿ ಮತ್ತು ಓ ಡಿ ಇಸ್ ಈಕ್ವಲ್ ಟು ಓ ಬಿ ಆಗುವಂತೆ ಕರ್ಣಗಳು ಏನಾಗ್ತವೆ? ಅರ್ಧಿಸುತ್ತವೆ. ಇದು ಕರ್ಣಗಳ ಗುಣಲಕ್ಷಣ.
ಕರ್ಣಗಳ ಗುಣಲಕ್ಷಣ 2 ಕರ್ಣಗಳು ಸಮವಾಗಿರ್ತವೆ ಮತ್ತು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಮತ್ತು ಎಲ್ಲ ಕೋನಗಳು ಲಂಬ ಕೋನಗಳಾಗಿರ್ತವೆ. ಎಲ್ಲ ಅಭಿಮುಖ ಭಾವಗಳು ಸಮನಾಗಿರುವಂತಹ ಎಲ್ಲ ಕೋನಗಳು ಅಥವಾ ಸಮಾಂತರ ಚತುರ್ಭುಜದಲ್ಲಿ ಒಂದು ಕೋನ ಲಂಬ ಕೋನವಾದರೆ ಅದು ಏನಾಗುತ್ತೆ ಮಕ್ಕಳ ಆಯತ ಆಗುತ್ತೆ. ಯಾಕೆಂದರೆ ಆಯತಕ್ಕೂ ಮತ್ತು ಸಮಾಂತರ ಚತುರ್ಭುಜಕ್ಕೂ ಏನು ಭಾವಗಳಲ್ಲಿ ಒಂದೇ ಲಕ್ಷಣ ಹೊಂದಿದೆ. ಆದರೆ ಇದರಲ್ಲಿ ಕೋನದಲ್ಲಿ ಮಾತ್ರ ಸಮಾಂತರ ಚತುರ್ಭುಜದಲ್ಲಿ ಯಾವುದಾದ್ರೂ ಒಂದು ಕೋನ ಲಂಬ ಕೋನ ಆಯಿತು ಅಂದರೆ ಇದು 90 ಇದ್ದರೆ ಅದು ಪಾರ್ಶ್ವಕೋನಗಳು ಎಷ್ಟಿರುತ್ತೆ 90. ಯಾಕೆ ಅಂದರೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ 180. ಇದು 90 ಇದೆ ಅಂದರೆ ಅದರ ಪಾರ್ಶ್ವಕೋನ ಇದು ಕೂಡ 90 ಇರುತ್ತೆ. ಅದರ ಅಭಿಮುಖ ಕೋನ ಸಮ ಇರೋದ್ರಿಂದ ಈ ಕೋನ 90, ಇದರ ಅಭಿಮುಖ ಕೋನ ಸಮ ಇರೋದ್ರಿಂದ ಈ 90 ಆಗಿ ಅದು ಏನಾಗಿ ಚೇಂಜ್ ಆಗುತ್ತೆ ಆಯತವಾಗುತ್ತೆ. ಹಾಗಾದರೆ ಸಮಾಂತರ ಚತುರ್ಭುಜದಲ್ಲಿ ಒಂದು ಕೋನವು 90 ಡಿಗ್ರಿ ಆದರೆ ಅದು ಯಾವ ರೇಖಾಕೃತಿ ಆಗುತ್ತೆ ಆಯತವಾಗುತ್ತದೆ. ಎಲ್ಲ ಕೋನವು ಲಂಬ ಒಂದು ಕೋನವು ಲಂಬ ಕೋನವಾಗಿರುವ ಸಮಾಂತರ ಚತುರ್ಭುಜವನ್ನು ಏನಂತ ಕರೀತೀವಿ ಆಯತ ಅಂತ ಕೂಡ ಕರೀತೀವಿ. ಮುಂದಿನ ಒಂದು ವಿಶೇಷ ಸಮಾಂತರ ಚತುರ್ಭುಜ ಚೌಕ. ಚೌಕ ಅಥವಾ ಇದನ್ನು ವರ್ಗ ಅಂತ ಕೂಡ ಕರೀತೀವಿ. ಚೌಕ ಅಥವಾ ವರ್ಗ. ಎಲ್ಲ ಕೋನಗಳು ಎಲ್ಲ ಭಾವಗಳು ಸಮನಾಗಿರುವ ಆಯತವೇ ಚೌಕ. ನೋಡಿ, ಚೌಕಕ್ಕೂ ಮತ್ತು ಆಯತಕ್ಕೂ ಏನು ಸಂಬಂಧ? ಇಲ್ಲಿ ಎಲ್ಲ ಕೋನಗಳು ಲಂಬ ಕೋನವಾಗಿರುತ್ತವೆ ಮತ್ತು ಕರ್ಣಗಳು ಸಮನಾಗಿರುತ್ತದೆ ಮತ್ತು ಕರ್ಣಗಳು ಪರಸ್ಪರ ಲಂಬವಾಗಿ ಹರಡಿಸುತ್ತದೆ. ಇಲ್ಲಿ ಕರ್ಣಗಳು ಪರಸ್ಪರ ಹೇಗೆ ಹರಡಿಸುತ್ತವೆ? ಲಂಬವಾಗಿ ಹರಡಿಸುತ್ತವೆ. ಆದರೆ ಇಲ್ಲಿ ಎಲ್ಲ ಭಾವಗಳು ಸಮ. ಚೌಕದ ಗುಣಲಕ್ಷಣ ಎಲ್ಲ ಭಾವಗಳು ಸಮ. ಚೌಕದಲ್ಲಿ ಈಗ ABCD ಅನ್ನೋದು ಒಂದು ಚೌಕವಾದರೆ ABCD ಚೌಕದಲ್ಲಿ ಎಲ್ಲ ಭಾವಗಳು ಸಮ. AB is equal to BC, that is equal to CD, that is equal to AD. ಎರಡನೇ ಅಂಶ ಎಲ್ಲ ಕೋನಗಳು ಲಂಬ ಕೋನ. ಕೋನ A is equal to ಕೋನ B is equal to ಕೋನ C, that is equal to ಕೋನ D, it is equal to ಎಷ್ಟು ಡಿಗ್ರಿ 90 ಡಿಗ್ರಿ. ನೋಡಿ, ಆಯತಕ್ಕೂ ಚೌಕಕ್ಕೂ ಒಂದೇ ಗುಣಲಕ್ಷಣ ಏನು? ಎಲ್ಲ ಕೋನಗಳು ಸಮ ಮತ್ತು ಎಲ್ಲ ಕರ್ಣಗಳು ಸಮ ಮತ್ತು ಕರ್ಣಗಳು ಪರಸ್ಪರ ಇಲ್ಲಿ ಏನಾಗುತ್ತವೆ ಲಂಬವಾಗಿ ಹರಡಿಸುತ್ತವೆ. ಯಾವುದರಲ್ಲಿ? ಚೌಕದಲ್ಲಿ. ಏಕೆಂದರೆ ಬಾಹುಗಳು ಸಮನಾಗಿರೋದ್ರಿಂದ ಚೌಕದಲ್ಲೂ ಕೂಡ ಲಂಬವಾಗಿ ಹರಡಿಸುತ್ತವೆ. ವಜ್ರಾಕೃತಿನಲ್ಲೂ ಎಲ್ಲ ಭಾವಗಳು ಸಮನಾಗಿರೋದ್ರಿಂದ ಕರ್ಣಗಳು ಪರಸ್ಪರ ಲಂಬವಾಗಿ ಹರಡಿಸುತ್ತವೆ. ಆದರೆ ಆಯತದಲ್ಲಿ ಕರ್ಣಗಳು ಬರೀ ಹರಡಿಸುತ್ತವೆ ಅಷ್ಟೇ. ಇಲ್ಲಿ ಕರ್ಣಗಳು ಸಮ. ಕರ್ಣಗಳು ಯಾವುದು? AC, that is equal to BD. ಕರ್ಣಗಳು ಸಮನಾಗಿವೆ ಮತ್ತು ಕರ್ಣಗಳು ಪರಸ್ಪರ ಲಂಬವಾಗಿ ಹರಡಿಸುತ್ತವೆ. ಕರ್ಣಗಳು ಲಂಬವಾಗಿ ಅರ್ಧಿಸುತ್ತವೆ. ಹಾಗಾದರೆ ಇಲ್ಲೂ ಕೂಡ ಏನು? O ಬಿಂದುವಿನಲ್ಲಿ ಎಲ್ಲವೂ ಕೂಡ ಛೇದಿಸಿದೆ ಅಂದರೆ AO is equal to OC, BO is equal to OD. ಮತ್ತು ಲಂಬವಾಗಿ ಇಲ್ಲಿ ಉಂಟಾಗುವ 4 ತ್ರಿಭುಜಗಳು ಕೂಡ ಲಂಬಕೋನ ತ್ರಿಭುಜಗಳೇ ಆಗಿರುತ್ತದೆ. ಹಾಗಾದರೆ ನಾವು ಇಲ್ಲಿ ಆಯತದ ಎಲ್ಲ ಭಾವಗಳು ಸಮನಾಗಿರುವ ಆಯತವನ್ನು ಏನಂತ ಕರಿತೀವಿ? ಚೌಕ ಅಂತ ಹೇಳಿ ಕರಿತೀವಿ. ಈಗ ಹಾಗಾದರೆ ನಾವು ಸಮಾಂತರ ಚತುರ್ಭುಜದ ಯಾವ ವಿಧಗಳನ್ನು ನಾವು ತಿಳ್ಕೊಂಡ್ವಿ ಮಕ್ಕಳ? ಮೊದಲನೇದಾಗಿ ನಾವು ತ್ರಾಪಿಜ್ಯ ಅಂದರೆ ಏನು ತಿಳ್ಕೊಂಡ್ವಿ, ನಂತರ ಪತಂಗದ ಬಗ್ಗೆ ತಿಳ್ಕೊಂಡ್ವಿ. ಈಗ ಇನ್ನೊಮ್ಮೆ ನಾವು ಗ್ಲಾನ್ಸ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾವು ತಿಳ್ಕೊಂಡ್ವಿ ತ್ರಾಪಿಜ್ಯ, ಎರಡನೇದು ಪತಂಗ, ಮೂರನೇದು ಸಮಾಂತರ ಚತುರ್ಭುಜ, ಈ ಸಮಾಂತರ ಚತುರ್ಭುಜದ ವಿಧಗಳಲ್ಲಿ ಮೊದಲನೇದು ವಜ್ರಾಕೃತಿ, ನೆಕ್ಸ್ಟ್ ಆಯತ, ಚೌಕ. ಇಷ್ಟು ಅಂಶಗಳನ್ನು ತಿಳ್ಕೊಂಡ್ವಿ.
ತ್ರಾಪಿಜ್ಯ. ABCD ತ್ರಾಪಿಜ್ಯ ಅಂದರೆ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುವ ಚತುರ್ಭುಜವನ್ನ ನಾವು ತ್ರಾಪಿಜ್ಯ ಅಂತ ಹೇಳ್ತೀವಿ. ಇಲ್ಲಿ AB ಸಮಾಂತರ CD ಆಗಿರುತ್ತದೆ. AB ಸಮಾಂತರ CD ಆಗಿದೆ. ಇದು ತ್ರಾಪಿಜ್ಯ. ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ. ನೆಕ್ಸ್ಟ್ ಪತಂಗ. ಪತಂಗ ಅಂದರೆ ನೋಡಿ, ಇಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ. ABCD ಅಂದರೆ ನೋಡಿ, ABಗೆ ಸಮಾಂತರ CD, ABಗೆ ಇದು ಸಮಾಂತರ. ಅದೇ ಥರ BCಗೆ AD ಸಮಾಂತರ. ಆದರೆ ಇಲ್ಲಿ ಬಾಹುಗಳು ಪಾರ್ಶ್ವ ಬಾಹುಗಳು ಸಮನಾಗಿರುತ್ತವೆ. ಪಾರ್ಶ್ವ ಬಾಹುಗಳು ಸಮ. ಹಾಗಾದರೆ AB is equal to AD ಆಗುತ್ತೆ. ಇಲ್ಲಿ ಬಂದು AB is equal to AD, BC is equal to CD. ಪಾರ್ಶ್ವಭಾವಗಳು ಅಂದರೆ ಸಾಮಾನ್ಯ ಶೃಂಗ. ಎರಡು ಭಾವಗಳಿಗೂ ಸಾಮಾನ್ಯ ಶೃಂಗ ಇದ್ದರೆ ಅದನ್ನು ಪಾರ್ಶ್ವಭಾವಗಳು ಅಂತ ಕರಿತೀವಿ. ಪಾರ್ಶ್ವಭಾವಗಳು ಸಮನಾಗಿರುತ್ತವೆ. ಒಂದು ಜೊತೆ ಪಾರ್ಶ್ವಭಾವಗಳು ಎರಡು ಜೊತೆ ಪಾರ್ಶ್ವಭಾವಗಳು ಸಮನಾಗಿರುತ್ತವೆ ಪತಂಗದಲ್ಲಿ. ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾಂತರ. ABಗೆ CD ಸಮಾಂತರ, ADಗೆ BC ಸಮಾಂತರ ಮತ್ತು ಅಭಿಮುಖ ಬಾಹುಗಳು ಸಮ. AB is equal to CD, AD is equal to BC. ಬಾಹುಗಳು. ಅಭಿಮುಖ ಕೋನಗಳು ಸಮ. ಕೋನ A is equal to ಕೋನ C, ಕೋನ B is equal to ಕೋನ D. ನೆಕ್ಸ್ಟು ಕರ್ಣಗಳು ಏನಾಗುತ್ತೆ, ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತವೆ ಮತ್ತು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಇಲ್ಲಿ AC ಕರ್ಣ ಏನು ಮಾಡುತ್ತೆ, BD ಕರ್ಣವನ್ನು ಅರ್ಧಿಸುತ್ತದೆ. ಹಾಗಾದರೆ ಇಲ್ಲಿ AO is equal to OC ಆಗಿರುತ್ತದೆ, OB is equal to OD ಆಗಿರುತ್ತದೆ. ಮತ್ತು ಇಲ್ಲಿ ಸರ್ವಸಮ ಪ್ರತಿ ಕರ್ಣವು ಸಮಾಂತರ ಚತುರ್ಭುಜವನ್ನು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ವಜ್ರಾಕೃತಿ ಬಂದರೆ ವಜ್ರಾಕೃತಿಯು ಎಲ್ಲ ಭಾವಗಳು ಸಮನಾಗಿರುತ್ತವೆ. ವಜ್ರಾಕೃತಿಯಲ್ಲಿ ಎಲ್ಲ ಭಾವಗಳು ಸಮ. AB is equal to BC is equal to CD is equal to AD ಮತ್ತು ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಲಂಬವಾಗಿ. ಹಾಗಾಗಿ ಇಲ್ಲಿ ಉಂಟಾಗುವ ಎಲ್ಲ ಕೋನಗಳು ಲಂಬ ಕೋನ. ಇದು ವಜ್ರಾಕೃತಿಯ ಗುಣಲಕ್ಷಣ. ನೆಕ್ಸ್ಟ್ ಆಯತ. ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ. AB is equal to CD, AD is equal to BC. ಎಲ್ಲ ಕೋನಗಳು ಲಂಬ ಕೋನಗಳಾಗಿರುತ್ತವೆ ಮತ್ತು ಕರ್ಣಗಳು ಸಮ. AC is equal to BD, AC ಕರ್ಣಗಳು ಸಮ ಮತ್ತು ಕರ್ಣಗಳು ಇಲ್ಲಿ ಬರೀ ಅರ್ಧಿಸುತ್ತವೆ. ಹಾಗಾದರೆ AO is equal to OD, OC, BO is equal to OD. ಚೌಕ. ಚೌಕದಲ್ಲಿ ಎಲ್ಲ ಭಾವಗಳು ಸಮ. AB is equal to BC is equal to CD is equal to AD. ಎಲ್ಲ ಭಾವಗಳು ಸಮ. ಎಲ್ಲ ಕೋನಗಳು ಲಂಬ ಕೋನ 90 ಡಿಗ್ರಿ ಸಮಾನಾಗಿರುತ್ತದೆ. ಕರ್ಣಗಳು ಸಮ. BD is equal to AC ಮತ್ತು ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ನೋಡಿ, ಲಂಬವಾಗಿ ಎಲ್ಲಿ ವಜ್ರಾಕೃತಿ ಮತ್ತು ಚೌಕದಲ್ಲಿ ಮಾತ್ರ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಇನ್ನು ಆಯತ ಮತ್ತು ಸಮಾಂತರ ಚತುರ್ಭುಜದಲ್ಲಿ ಬರೀ ಅರ್ಧಿಸುತ್ತವೆ ಕರ್ಣಗಳು. ಮತ್ತು ಕರ್ಣಗಳು ಸಮನಾಗಿರೋದು ಆಯತ ಮತ್ತು ಚೌಕದಲ್ಲಿ ಕರ್ಣಗಳೇನಾಗಿರ್ತವೆ ಪರಸ್ಪರ ಸಮನಾಗಿರ್ತವೆ. ಸೊ ಇಷ್ಟು ಮಕ್ಕಳ ನಾವು ಇಂದಿನ ಚತುರ್ಭುಜದ ವಿಧಗಳಲ್ಲಿ ತಿಳ್ಕೊಂಡ್ವಿ. ಚತುರ್ಭುಜದ ವಿಧಗಳಲ್ಲಿ ಇವು ಸಮಾಂತರ ಚತುರ್ಭುಜದ ವಿಶೇಷ ವಿಧಗಳು ಯಾವುವು? ವಜ್ರಾಕೃತಿ, ಆಯತ ಮತ್ತು ಚೌಕ. ಇವು ಸಮಾಂತರ ಚತುರ್ಭುಜದ ವಿಧಗಳು.
ಚತುರ್ಭುಜಗಳು 6 ಬರ್ತವೆ. ಸೊ ಇಷ್ಟೇ ನಾವು ಇನ್ನು ತಿಳ್ಕೊಂಡಿದ್ದೀವಿ. ಈಗ ಇದು ಮೇಲಿನ ಲೆಕ್ಕಗಳನ್ನ ಬಿಡಿಸೋಣ. ನೋಡಿ, ಅಭ್ಯಾಸ 4.4 ಕೆಲವು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಇನ್ನು ಇವು ಸರಿಯೇ ತಪ್ಪಿಯೇ ಅಂತ ಹೇಳಿ ಕೇಳಿದ್ದಾರೆ. ಎಲ್ಲ ಆಯತಗಳು ಚೌಕಗಳು ಅಂತ ಹೇಳಿದ್ದಾರೆ. ಎಲ್ಲ ಆಯತಗಳು ಚೌಕ ಆಗುತ್ತಾ? ಆಗಲ್ಲ. ಯಾಕೆಂದರೆ ಚೌಕ ಅಂದರೆ ಎಲ್ಲ ಭಾವಗಳು ಸಮನಾಗಿರುತ್ತೆ. ಆದರೆ ಆಯತದಲ್ಲಿ ಅಭಿಮುಖ ಭಾವಗಳು ಮಾತ್ರ ಸಮನಾಗಿರೋದ್ರಿಂದ ಎಲ್ಲ ಚೌಕಗಳು, ಎಲ್ಲ ಆಯತಗಳು ಚೌಕ ಆಗಲ್ಲ. ಯಾಕೆಂದರೆ ಆಯತಗಳಲ್ಲಿ ಅಭಿಮುಖ ಭಾವಗಳು ಮಾತ್ರ ಸಮ. ಹಾಗಾಗಿ ಎಲ್ಲ ಆಯತಗಳು ಚೌಕ ಆಗೋದಿಲ್ಲ. ಆದರೆ ಎಲ್ಲ ಚೌಕಗಳು ಆಯತ ಆಗುತ್ತೆ. ಯಾಕೆಂದರೆ ಅಭಿಮುಖ ಭಾವಗಳು ಚೌಕದಲ್ಲೆಲ್ಲ ಸಮ ಮತ್ತು ಎಲ್ಲ ಒಳಕೋನಗಳು ಎಲ್ಲ ಲಂಬಕೋನ ಆಗಿರೋದ್ರಿಂದ ಎಲ್ಲ ಚೌಕಗಳು ಆಯತ ಆಗುತ್ತೆ. ಆದರೆ ಎಲ್ಲ ಆಯತಗಳು ಚೌಕ ಆಗಲ್ಲ. ತಪ್ಪು. ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು ಅಂತ ಹೇಳಿದರೆ ಆಗಲ್ಲ. ಏಕೆಂದರೆ ವಜ್ರಾಕೃತಿನಲ್ಲಿ ಎಲ್ಲ ಭಾವಗಳು ಸಮನಾಗಿರ್ತವೆ. ಆದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಭಾವಗಳು ಮಾತ್ರ ಸಮನಾಗಿರ್ತವೆ. ಆದರೆ ವಜ್ರಾಕೃತಿನೂ ಒಂದು ಸಮಾಂತರ ಚತುರ್ಭುಜನೇ. ವಜ್ರಾಕೃತಿನೂ ಕೂಡ ಸಮಾಂತರ ಚತುರ್ಭುಜನೇ. ಆದರೆ ಎಲ್ಲ ವಜ್ರಾಕೃತಿಗಳು ಕೂಡ ಸಮಾಂತರ ಚತುರ್ಭುಜಗಳು ಆಗಲ್ಲ. ಎಲ್ಲ ಚೌಕಗಳು ವಜ್ರಾಕೃತಿಗಳು ಮತ್ತು ಆಯತಗಳೇ ಆಗಿರುತ್ತವೆ ಅಂತ ಹೇಳಿದರೆ ಎಲ್ಲ ಆಯತಗಳು ಆಗಲ್ಲ. ಏಕೆಂದರೆ ಚೌಕವೂ ಆಯತ ಆಗಲ್ಲ ಅಂದಮೇಲೆ ವಜ್ರಾಕೃತಿನೂ ಆಯತ ಆಗಲ್ಲ. ಏಕೆಂದರೆ ವಜ್ರಾಕೃತಿನಲ್ಲೂ ಕೂಡ ಎಲ್ಲ ಭಾವಗಳು ಸಮನಾಗಿರುತ್ತವೆ. ವಜ್ರಾಕೃತಿನಲ್ಲೂ ಎಲ್ಲ ಭಾವಗಳು ಸಮ. ಆದರೆ ಆಯತದಲ್ಲಿ ಎಲ್ಲ ಭಾವಗಳು ಸಮನಾಗಿ ಇಲ್ಲದೇ ಇರೋದ್ರಿಂದ ಎಲ್ಲ ಚೌಕ, ಎಲ್ಲ ವಜ್ರಾಕೃತಿಗಳು ಆಯತ ಆಗೋದಕ್ಕೆ ಸಾಧ್ಯ ಇಲ್ಲ. ತಪ್ಪು. ಅದೇ ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜನೇ ಆಗುತ್ತೆ. ಹೌದು, ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜ. ಪ್ರಶ್ನೆ 3 ಎಲ್ಲ ವಜ್ರಾಕೃತಿಗೂ ಸಮಾಂತರ ಚತುರ್ಭುಜನ ಅಂತ ಹೇಳಿದರೆ ಹೌದು, ಸಮಾಂತರ ಚತುರ್ಭುಜ. ಅಭಿಮುಖ ಭಾವಗಳು ಸಮನಾಗಿರುತ್ತೆ ಮತ್ತು ಅಭಿಮುಖ ಕೋನಗಳು ಸಮ ಮತ್ತು ಸಮಾಂತರವಾಗಿರೋದ್ರಿಂದ ಇದೆಲ್ಲ ವಜ್ರಾಕೃತಿನೂ ಕೂಡ ಸಮಾಂತರ ಚತುರ್ಭುಜ ಆಗಿದೆ. ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜಗಳು ಅಲ್ಲ ಅಂತ ಹೇಳಿದರೆ ತಪ್ಪು. ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜನೇ. ಏಕೆಂದರೆ ಸಮಾಂತರ ಚತುರ್ಭುಜ ಎಲ್ಲ ಲಕ್ಷಣಗಳು ಕೂಡ, ಯಾಕೆಂದರೆ ಅದರ ವಿಧಾನ ಇದು. ಸಮಾಂತರ ಚತುರ್ಭುಜದ ವಿಧಾನೆ ಅಭಿಮುಖ ಭಾವಗಳು ಸಮ, ಎಲ್ಲ ಅಭಿಮುಖ ಕೋನಗಳು ಸಮ ಮತ್ತು ಎಲ್ಲ ಅಭಿಮುಖ ಭಾವಗಳು ಸಮಾಂತರ ಆಗಿರೋದ್ರಿಂದ ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜ ಆಗಿದೆ. ಎಲ್ಲ ಪತಂಗಗಳು ವಜ್ರಾಕೃತಿಗಳಾಗಿರುತ್ತವೆ ಅಂತ ಹೇಳಿದರೆ ಎಲ್ಲ ವಜ್ರಾಕೃತಿನೂ ಕೂಡ ಒಂದು ಪತಂಗ. ಆದರೆ ಎಲ್ಲ ಪತಂಗಗಳು ವಜ್ರಾಕೃತಿ. ವಜ್ರಾಕೃತಿಯ ಪತಂಗದ ಗುಣಲಕ್ಷಣವನ್ನ ಹೊಂದಿರುತ್ತೆ. ನೋಡಿ, ABC. ನೋಡಿ, ಪತಂಗ ಎಲ್ಲ ಪತಂಗನೂ ಕೂಡ ವಜ್ರಾಕೃತಿಯೇ ಅಂತ ಹೇಳಿದರೆ ಪತಂಗದಲ್ಲಿ ಪಾರ್ಶ್ವಭಾವಗಳು ಸಮನಾಗಿರುತ್ತೆ. ವಜ್ರಾಕೃತಿನಲ್ಲೂ ಕೂಡ ಇಲ್ಲಿ ಎಲ್ಲ ಭಾವಗಳು ಸಮನಾಗಿರೋದ್ರಿಂದ ಪತಂಗದ ಗುಣಲಕ್ಷಣ ಹೊಂದಿರೋದ್ರಿಂದ ಪತಂಗಗಳು ವಜ್ರಾಕೃತಿನೂ ಕೂಡ ಆಗಿರುತ್ತೆ. ಎಲ್ಲ ವಜ್ರಾಕೃತಿಗಳು ಪತಂಗಗಳಾಗಿರುತ್ತೆ ಅಂತ ಹೇಳಿದರೆ ಹೌದು, ಎಲ್ಲ ವಜ್ರಾಕೃತಿಗಳು ಕೂಡ ಪತಂಗವೇ ಆಗಿದೆ. ಆದರೆ ಎಲ್ಲ ಪತಂಗಗಳು ವಜ್ರಾಕೃತಿ ಆಗಲ್ಲ. ವಜ್ರಾಕೃತಿಯಲ್ಲಿ ಪತಂಗದ ಗುಣಲಕ್ಷಣ ಇದೆ, ಆದರೆ ಪತಂಗದಲ್ಲಿ ವಜ್ರಾಕೃತಿಯ ಗುಣಲಕ್ಷಣ ಇಲ್ಲ. ಎಲ್ಲ ಸಮಾಂತರ ಚತುರ್ಭುಜಗಳು ತ್ರಾಪಿಜ್ಯಗಳಾಗುತ್ತದೆ. ಸಾಧ್ಯ ಇಲ್ಲ. ಯಾಕೆಂದರೆ ತ್ರಾಪಿಜ್ಯದಲ್ಲಿ ಅಭಿಮುಖ ಭಾವಗಳು ಮಾತ್ರ ಒಂದು ಜೊತೆ ಅಭಿಮುಖ ಭಾವಗಳು ಮಾತ್ರ ಸಮಾಂತರವಾಗಿರುತ್ತೆ ತ್ರಾಪಿಜ್ಯದಲ್ಲಿ. ಆದರೆ ಸಮಾಂತರ ಚತುರ್ಭುಜದಲ್ಲಿ ಎಲ್ಲ ಎರಡು ಅಭಿಮುಖ ಭಾವಗಳು ಕೂಡ ಸಮಾಂತರವಾಗಿರೋದ್ರಿಂದ ತ್ರಾಪಿಜ್ಯವು ಸಮಾಂತರ ಚತುರ್ಭುಜ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಚೌಕಗಳು ತ್ರಾಪಿಜ್ಯಗಳಾಗಿರುತ್ತವೆ. ತಪ್ಪು. ಯಾಕೆಂದರೆ ತ್ರಾಪಿಜ್ಯದಲ್ಲಿ ಒಂದು ಜೊತೆ ಮಾತ್ರ ಅಭಿಮುಖ ಭಾವಗಳು ಸಮಾಂತರವಾಗಿರುತ್ತೆ. ಅದರ ಚೌಕದಲ್ಲಿ ಎಲ್ಲ ಅಭಿಮುಖ ಭಾವಗಳು ಕೂಡ ಸಮಾಂತರವಾಗಿರುತ್ತದೆ. ಆದ್ದರಿಂದ ಎಲ್ಲ ಚೌಕಗಳು ತ್ರಾಪಿಜ್ಯ ಆಗೋದಿಲ್ಲ. ಇಷ್ಟು ಮೊದಲನೇ ಅಭ್ಯಾಸದಲ್ಲಿರುವಂತಹ ಅಂಶ. ಕೆಳಗಿನಂತೆ ಅಂಶಗಳನ್ನು ಹೊಂದಿರುವ ಚತುರ್ಭುಜಗಳನ್ನು ಗುರುತಿಸಿ ಅಂತ ಹೇಳಿದರೆ ಸಮವಾದ 4 ಭಾವಗಳು. ಸಮವಾದ 4 ಭಾವಗಳನ್ನು ಹೊಂದಿರುವಂತಹ ಚತುರ್ಭುಜ ಯಾವ ಮಕ್ಕಳ? ಚೌಕ ಮತ್ತು ವಜ್ರಾಕೃತಿ. ಎರಡನೇದು 4 ಲಂಬಕೋನಗಳು. 4 ಕೋನಗಳು ಕೂಡ ಲಂಬಕೋನವಾಗಿರುವಂತಹ ಚತುರ್ಭುಜ ಯಾವುದು? ಆಯತ ಮತ್ತು ಚೌಕ. ಹೆಸರಿಸಿ ಅಂತ ಹೇಳಿದರೆ ನಾವು ಈ ರೀತಿ ಹೇಳ್ಬೋದು.
ಚೌಕವು ಯಾವಾಗ ಈ ಕೆಳಗಿನ ಆಕೃತಿಯಾಗುತ್ತದೆ ಅಂತ ಕೇಳಿದರೆ ಚತುರ್ಭುಜ. ಚೌಕವು ಈಗ ಚತುರ್ಭುಜ ಇದೆ ಮಕ್ಕಳ, ಒಂದು ಚತುರ್ಭುಜ ಇದೆ. ಚತುರ್ಭುಜ ಇದ್ದಾಗ ಅದು ಆಯತ ಆಗುತ್ತಾ, ಚೌಕ ಆಗುತ್ತಾ? ಸಮಾಂತರ ಚತುರ್ಭುಜ ಇದ್ದಾಗ ಚೌಕ ಆಗುತ್ತಾ, ವಜ್ರಾಕೃತಿ ಇದ್ದಾಗ ಚೌಕ ಆಗುತ್ತಾ, ಆಯತ ಇದ್ದಾಗ ಚೌಕ ಆಗುತ್ತಾ ಅಂತ ಕೇಳಿದರೆ ಆಯತ ಇದ್ದಾಗ ಚೌಕ ಆಗುತ್ತೆ. ಏಕೆಂದರೆ ಆಯತದ ಎಲ್ಲ ಗುಣಲಕ್ಷಣಗಳು ಕೂಡ ಇದೆ ಅದರಲ್ಲಿ. ಆದರೆ ಆಯತದ ಅಭಿಮುಖ ಭಾವಗಳು ಮಾತ್ರ ಸಮ, ಎಲ್ಲ ಕೋನಗಳು ಲಂಬ ಕೋನ ಆಗಿದೆ. ಅದರ ಆಯತದಲ್ಲಿ ಎರಡು ಪಾರ್ಶ್ವಭಾವಗಳು ಸಮನಾದಾಗ ಅದೇನಾಗುತ್ತೆ, ಚೌಕ ಆಗುತ್ತೆ. ಆಯತದಲ್ಲಿ ಪಾರ್ಶ್ವಭಾವಗಳು ಸಮನಾದಾಗ ಅದೇನಾಗುತ್ತೆ, ಚೌಕ ಆಗುತ್ತೆ. ಎಲ್ಲ ಕೋನಗಳು ಲಂಬ ಕೋನ, ಇದರಲ್ಲೂ ಕೂಡ ಎಲ್ಲ ಕೋನಗಳು ಲಂಬ ಕೋನ, ಕರ್ಣಗಳು ಕೂಡ ಸಮ. ಹಾಗಾದರೆ ಯಾವ ಸನ್ನಿವೇಶದಲ್ಲಿ ಚೌಕವು ಆಯತವಾಗುತ್ತೆ, ಯಾವ ಚತುರ್ಭುಜದ ಯಾವ ಒಂದು ಅಂಶವನ್ನು ಚೌಕ ಹೊಂದಿದೆ ಅಂದರೆ ಆಯತದ ಅಂಶವನ್ನು ಇದು ಹೊಂದಿದೆ ಅಂತ ಹೇಳಿ ಹೇಳ್ಬೋದು. ಈ ಕೆಳಗಿನ ಚತುರ್ಭುಜಗಳನ್ನು ಹೆಸರಿಸಿ ಅಂತ ಕೇಳಿದರೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಕರ್ಣಗಳು ಪರಸ್ಪರ ಅರ್ಧಿಸುವಂತಹ ಚತುರ್ಭುಜ ಸಮಾಂತರ ಚತುರ್ಭುಜ ಯಾವುದು? ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಮತ್ತು ಚೌಕದಲ್ಲೂ ಕೂಡ ಪರಸ್ಪರ ಲಂಬವಾಗಿ, ಬರೀ ಹರ್ಧಿಸುತ್ತದಲ್ಲ, ಲಂಬವಾಗಿ ಹರ್ಧಿಸುತ್ತದೆ. ಆಯತದಲ್ಲಿ ಕರ್ಣಗಳು ಪರಸ್ಪರ ಹರ್ಧಿಸುತ್ತದೆ ಮತ್ತು ವಜ್ರಾಕೃತಿನಲ್ಲಿ ಪರಸ್ಪರ ಲಂಬವಾಗಿ ಹರ್ಧಿಸುತ್ತದೆ. ಚೌಕ ಮತ್ತು ವಜ್ರಾಕೃತಿಯಲ್ಲಿ ಲಂಬವಾಗಿ ಹರ್ಧಿಸುತ್ತದೆ, ಆಯತ ಮತ್ತು ವಜ್ರಾಕೃತಿಯಲ್ಲಿ ಹರ್ಧಿಸುತ್ತದೆ. ಕರ್ಣಗಳು ಪರಸ್ಪರ ಹರ್ಧಿಸುತ್ತದೆ. ಹಾಗಾದರೆ ಕರ್ಣಗಳು ಪರಸ್ಪರ ಹರ್ಧಿಸೋದು ಯಾವುದರಲ್ಲಿ? ಸಮಾಂತರ ಚತುರ್ಭುಜ ಮತ್ತು ಆಯತದಲ್ಲಿ. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸೋದು, ಲಂಬಾರ್ಧಕಗಳಾಗಿರೋದು ಯಾವುದರಲ್ಲಿ? ವಜ್ರಾಕೃತಿ ಮತ್ತು ಚೌಕ. ವಜ್ರಾಕೃತಿ ಮತ್ತು ಚೌಕ ಮತ್ತು ಪತಂಗದಲ್ಲೂ ಕೂಡ ಲಂಬಾರ್ಧಕಗಳಾಗಿರುತ್ತವೆ. ಅಲ್ಲಿ ಉಂಟಾಗುವ ಕೋನಗಳೆಲ್ಲವೂ ಕೂಡ ಲಂಬ ಕೋನಗಳಾಗಿವೆ. ಚೌಕ, ವಜ್ರಾಕೃತಿ ಮತ್ತು ಪತಂಗದಲ್ಲಿ ಕರ್ಣಗಳು ಲಂಬಾರ್ಧಕಗಳಾಗಿರುತ್ತವೆ. ಮತ್ತು ಕರ್ಣಗಳು ಸಮನಾಗಿರುವಂತಹ ಚತುರ್ಭುಜ ಯಾವುದು? ಚೌಕದಲ್ಲಿ ಸಮನಾಗಿರುತ್ತದೆ ಮತ್ತು ಆಯತದಲ್ಲಿ ಕರ್ಣಗಳು ಏನಾಗಿರ್ತವೆ? ಸಮನಾಗಿರುತ್ತದೆ. ಸೊ ಅವ್ರು ಕೇಳಿರುವಂಥ ಇಷ್ಟು ಅಂಶಗಳನ್ನು ನಾವು ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ತು. ನಾವು ಸರಿಯಾಗಿ ಎಲ್ಲ ಗುಣಲಕ್ಷಣಗಳನ್ನ ಸರಿಯಾಗಿ ಕಲ್ತಿದ್ರೆ ಅವ್ರು ಕೇಳುವ ಯಾವುದೇ ಪ್ರಶ್ನೆಗೆ ನಾವು ಉತ್ತರವನ್ನು ನಾವು ಕಂಡುಹಿಡಿಬೋದು. ಈಗ ಕೆಲವು ಅಭ್ಯಾಸ ಲೆಕ್ಕವನ್ನು ಮಾಡೋಣ. ಚಿತ್ರದಲ್ಲಿ REND ಒಂದು ಆಯತ, ಅದರ ಕರ್ಣಗಳು O ಬಿಂದುವಿನಲ್ಲಿ ಸಂಧಿಸಿವೆ. OR is equal to 2x plus 4 ಮತ್ತು OT is equal to 3x plus 1 ಆದರೆ x ನ ಬೆಲೆ ಕಂಡುಹಿಡಿಯಿರಿ. ಚಿತ್ರ ಕೊಟ್ಟಿದ್ದಾರೆ. ಒಂದು ಆಯತದಲ್ಲಿ ಕರ್ಣಗಳು ಏನಾಗಿರ್ತವೆ? ಪರಸ್ಪರ ಅರ್ಧಿಸುತ್ತವೆ. ಇದು 2x plus 4 ಇದೆ, ಇದು 3x plus 1 ಇದೆ. ಇಲ್ಲಿ ಕರ್ಣಗಳು ಪರಸ್ಪರ ಸಮ ನಮಗೆ ಗೊತ್ತು. ಈಗ ನೋಡೋಣ ಪರಿಹಾರ. ಇಲ್ಲಿ ಆಯತದಲ್ಲಿ ಕರ್ಣಗಳು ಸಮ ಏನು? RN is equal to ಏನು? TS. ಕರ್ಣಗಳು RN is equal to ಏನು? TS ಆಗಿದೆ. ಮತ್ತು ಇಲ್ಲಿ RO is equal to ON. ನೋಡಿ, RN ಅಲ್ಲಿ RO is equal to RO plus ON. RN ಅನ್ನೋದು 2 ಆಗಿದೆ, RO plus ON. TS ಅನ್ನೋದು 2 ಆಗಿದೆ, ಏನು? TO plus OE.
ಟಿ ಒ ಪ್ಲಸ್ ಒ ಇ ಅಂತ ಆಗಿದೆ. ಆರ್ ಎನ್ ಆರ್ ಒ ಪ್ಲಸ್ ಒ ಎನ್ ಟಿ ಇ ಟಿ ಒ ಪ್ಲಸ್ ಒ ಇ. ಇಲ್ಲಿ ಆರ್ ಒ ಇಸ್ ಈಕ್ವಲ್ ಟು ಒ ಎನ್ ಕರ್ಣಗಳು ಸಮವಾಗಿ ಅರ್ಧಿಸೋದ್ರಿಂದ ಆರ್ ಒ ಇಸ್ ಈಕ್ವಲ್ ಟು ಒ ಎನ್ ಆಗಿರೋದ್ರಿಂದ ನಾವು ಇಲ್ಲಿ ಆರ್ ಒ ಇದೆಯಲ್ಲ, ಆರ್ ಒ ಎಷ್ಟಿದೆ 2x ಪ್ಲಸ್ 1 ಇದೆ. ಹಾಗೆ ಒ ಎನ್ ಕೂಡ ಅಷ್ಟೇ, ಆರ್ ಎನ್ ಎಷ್ಟಿದೆಯೋ ಒ ಎನ್ ಕೂಡ ಅಷ್ಟೇ ಇರುತ್ತೆ. ಇದು ಕೂಡ ಏನು 2x ಪ್ಲಸ್ 1. ಟಿ ಒ ಎಷ್ಟಿದೆ, ಟಿ ಒ 3x ಪ್ಲಸ್ 1 ಇದೆ. ಒ ಎನ್ ಕೂಡ ಎಷ್ಟಿರುತ್ತೆ 3x ಪ್ಲಸ್ 1 ಇರುತ್ತೆ. ಈಗ ಇದನ್ನು ಕೂಡೋಣ. 2x ಪ್ಲಸ್ 2x 4x ಪ್ಲಸ್ 1 ಪ್ಲಸ್ 1 ಪ್ಲಸ್ 2 3x ಪ್ಲಸ್ 3x 6x ಪ್ಲಸ್ 1 ಪ್ಲಸ್ 1 2. ಈಗ ಸಜಾತಿ ಪದಗಳನ್ನೆಲ್ಲ ಒಂದು ಕಡೆ ತಗೊಂಡ್ಬರೋಣ. ಇಲ್ಲಿ 2 ಅಲ್ಲೇ ಇರ್ತೀನಿ, ಪ್ಲಸ್ 2 ಈ ಕಡೆ ಹೋದರೆ -2 ಪ್ಲಸ್ 4x ಆ ಕಡೆ ಹೋದರೆ -4x. ಇದನ್ನು ಇನ್ನೂ ಒಂದು ರೀತಿ ಸುಲಭವಾಗಿ ಹೇಳ್ತೀನಿ ನೋಡಿ. ಕರ್ಣಗಳು ಸಮ ಆಯತದಲ್ಲಿ ಮತ್ತು ಕರ್ಣದಲ್ಲಿ ಪರಸ್ಪರ ಅರ್ಧಿಸೋದ್ರಿಂದ ಆರ್ ಒ ಇಸ್ ಈಕ್ವಲ್ ಟು ಏನು ಒ ಟಿ. ಆರ್ ಒ ಇಸ್ ಈಕ್ವಲ್ ಟು ಏನು ಒ ಟಿ ಆಗಿರುತ್ತೆ. ಹಾಗಾಗಿ ಆರ್ ಒ ಇಲ್ಲಿ ಏನು ಕೊಟ್ಟಿದ್ದಾರೆ 2x ಪ್ಲಸ್ 4 ಕೊಟ್ಟಿದ್ದಾರೆ. ಒ ಟಿ ಎಷ್ಟು ಕೊಟ್ಟಿದ್ದಾರೆ 3x ಪ್ಲಸ್ 1 ಕೊಟ್ಟಿದ್ದಾರೆ. ಅವೆರಡೂ ಕೂಡ ಸಮಾನಿದೆ. 4 ಇಲ್ಲೇ ಇರಲಿ, ಪ್ಲಸ್ 1 ಈ ಕಡೆ ಬಂದರೆ -1, 2x ಆ ಕಡೆ ಹೋದರೆ 3x ಮೈನಸ್ 2x. 4ರಲ್ಲಿ 1 ಕಳೆದ್ರೆ ಎಷ್ಟಾಗುತ್ತೆ 3, 3x ಅಲ್ಲಿ 2x ಕಳೆದ್ರೆ ಎಷ್ಟಾಗುತ್ತೆ 1x. ಹಾಗಾದರೆ x ಇಸ್ ಈಕ್ವಲ್ ಟು ಎಷ್ಟು ಬೆಲೆ 3. x ನ ಬೆಲೆ ಎಷ್ಟು 3. ಈ ರೀತಿ ಯಾಕಂದರೆ ಕರ್ಣಗಳ ಒಂದು ಗುಣಲಕ್ಷಣವನ್ನು ಇಟ್ಕೊಂಡು ನಾವು ಮಾಡಬೇಕು. ಕರ್ಣಗಳು ಸಮ ಆರ್ ಎನ್ ಇಸ್ ಈಕ್ವಲ್ ಟು ಏನು ಟಿ ಮತ್ತು ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸ್ತವೆ. ಯಾವ ರೀತಿ ಅರ್ಧಿಸ್ತವೆ ಅಂದರೆ ಅರ್ಧ ಭಾಗವಾಗಿ ಕತ್ತರಿಸೋದ್ರಿಂದ ಆರ್ ಒ ಇಸ್ ಈಕ್ವಲ್ ಟು ಏನು ಒ ಎನ್ ಮತ್ತು ಸಮ ಇರೋದ್ರಿಂದ ಆರ್ ಒ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಒ ಟಿ. ಇವೆರಡೂ ಸಮ ಇರೋದ್ರಿಂದ ಕರ್ಣಗಳು ಸಮ ಇರೋದ್ರಿಂದ ಆರ್ ಒ ಎಷ್ಟಿದೆಯೋ ಒ ಟಿನೂ ಕೂಡ ಅಷ್ಟೇ ಇರುತ್ತೆ. ಅದೇ ಥರ ಒ ಎನ್ ಕೂಡ ಒ ಇನೂ ಕೂಡ ಸಮನಾಗಿರುತ್ತೆ. 2x ಪ್ಲಸ್ 4ಕ್ಕೆ ಒ ಎನ್ ಕೂಡ 2x ಪ್ಲಸ್ 4 ಇರುತ್ತೆ. 3x ಪ್ಲಸ್ 1 ಒ ಟಿ ಇದ್ದರೆ ಒ ಇನೂ ಕೂಡ ಎಷ್ಟಿರುತ್ತೆ 3x ಪ್ಲಸ್ 1 ಇರುತ್ತೆ. ನಾವು ಇವೆರಡು ಸಮ ಅಂತ ಹೇಳಿ ತಗೊಂಡು ನಾವು x ಬೆಲೆಯನ್ನು ಕಂಡುಹಿಡಿಯಬೇಕು. ಅರ್ಥ ಆಯ್ತಾ ಮಕ್ಕಳ? ಈಗ ಒಂದು ಅಭ್ಯಾಸ, ಒಂದು ಗೃಹಪಾಠಕ್ಕೆ ಒಂದು ಲೆಕ್ಕವನ್ನು ತಗೊಳ್ಳಿ. ಆಯತ, ಚೌಕ ಮತ್ತು ವಜ್ರಾಕೃತಿಯ ಗುಣಲಕ್ಷಣಗಳನ್ನು ಬರೆಯಿರಿ. ಚಿತ್ರದಲ್ಲಿ RUNS ಸಮಾಂತರ ಚತುರ್ಭುಜದಲ್ಲಿ x ಮತ್ತು y ಬೆಲೆ ಕಂಡುಹಿಡಿಯಿರಿ. x ಮತ್ತು y ಬೆಲೆ ಕಂಡುಹಿಡಿಯಿರಿ ಅಂದರೆ ನಾವು ಸಮಾಂತರ ಚತುರ್ಭುಜದ ಗುಣಲಕ್ಷಣವನ್ನು
ಅರ್ಥ ಮಾಡ್ಕೊಂಡಿದ್ರೆ ಈ ಒಂದು ಲೆಕ್ಕವನ್ನು ಬಿಡಿಸ್ಬೋದು. ಸಮಾಂತರ ಚತುರ್ಭುಜ ಗುಣಲಕ್ಷಣಗಳ ಆಧಾರದ ಮೇಲಿದೆ. RUNS ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳೇನು? ಅಭಿಮುಖ ಬಾಹುಗಳು ಸಮ, ಅಭಿಮುಖ ಕೋನಗಳು ಸಮ ಮತ್ತು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಮತ್ತು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಸೊ ಇದು 16 ಇದೆ, ಇದು 12, ಇದು x+y ಇದೆ, ಇದು y+7 ಇದೆ. ಹಾಗಾದರೆ x ಮತ್ತು y ಬೆಲೆಯನ್ನು ಕಂಡುಹಿಡಿಯಿರಿ. ಹಾಗಾದರೆ ಮಕ್ಕಳ ಇವತ್ತು ನಾವು ನಿಮ್ಮ ಮೂರನೇ ಅಧ್ಯಾಯದಲ್ಲಿರುವಂತಹ ಚತುರ್ಭುಜದ ವಿಧಗಳನ್ನು ತಿಳ್ಕೊಂಡಿದ್ದೀವಿ ಮತ್ತು ಅದರ ಮೇಲಿನ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಯನವನ್ನು ನಾವು ಅಭ್ಯಾಸ ಮಾಡೋಣ. ಧನ್ಯವಾದ.